ದಾವಣಗೆರೆ ಕ್ಷೇತ್ರದ ಅಭ್ಯರ್ಥಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಣಕ್ಕಿಳಿತಾ ಇದ್ದಾರೆ. ಸೊ ಅವರು ಮಾತನಾಡಿದ್ದಾರೆ, ನಾನಾಗಲಿ ನಮ್ಮ ಮನೆಯವರಾಗಲಿ ಯಾರೂ ಕೂಡ ಟಿಕೆಟ್ ಕೇಳಿಲ್ಲ. ಈಗ ಕುಟುಂಬ ರಾಜಕಾರಣ ಅನ್ನುವಂಥ ಪ್ರಶ್ನೆ ಬರೋದು ಸ್ವಾಭಾವಿಕ. ಕಾರ್ಯಕರ್ತರು, ಮುಖಂಡರು ಸರ್ವೆ ಆಧಾರದ ಮೇಲೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ದಾವಣಗೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ಆದರೆ ನಾವು ನಮ್ಮ ಕುಟುಂಬಕ್ಕೆ ಟಿಕೆಟ್ ಕೊಡಿ ಅಂತ ಕೇಳಿರಲಿಲ್ಲ. AICC KPCCಯಲ್ಲಿ ಚರ್ಚೆ ಮಾಡಿ ನನಗೆ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಪ್ರಭಾ ಮಲ್ಲಿಕಾರ್ಜುನ್ ಅವರನ್ನ ನಮ್ಮ ಪ್ರತಿನಿಧಿ ಮಹಾದೇವ್ ಮಾತನಾಡಿಸಿದ ನೋಡೋಣ. ದಾವಣಗೆರೆ ಲೋಕಸಭಾ ಕಣ ಈಗಾಗಲೇ ಸಾಕಷ್ಟು ರಂಗೇರಿದೆ. ಕಾರಣ ಏನಂತಂದ್ರೆ ಎರಡು ಪ್ರತಿಷ್ಠಿತ ಫ್ಯಾಮಿಲಿಗಳ ಮಧ್ಯೆ ಫೈಟ್ ನಡೀತಾ ಇದೆ. ಒಂದ್ ಕಡೆ ಶಾಮನೂರು ಫ್ಯಾಮಿಲಿ, ಒಂದ್ ಕಡೆ ಸಿದ್ದೇಶ್ವರ ಫ್ಯಾಮಿಲಿ. ಈಗ ಅಂತಿಮವಾಗಿ ನಿನ್ನೆ ಟಿಕೆಟ್ ಅನೌನ್ಸ್ ಆಯಿತು. ಕಾಂಗ್ರೆಸ್ ಇಂದ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕಣಕ್ಕಿಳಿತಾರೆ ಅಂತ ಫಿಕ್ಸ್ ಆಗಿದೆ. ಈಗ ಅವರ ನಮ್ಮ ಜೊತೆಗಿದ್ದಾರೆ, ನ್ಯೂಸ್ ಫಸ್ಟ್ ಜೊತೆಗೆ ಅವ್ರು ಮಾತಾಡ್ಸೋಣ. ಮೇಡಮ್, ನ್ಯೂಸ್ ಫಸ್ಟ್ ಹಿಂದೆ ತಮ್ಮ ಇಂಟರ್ವ್ಯೂ ಮಾಡಿತ್ತು, ಸಾಕಷ್ಟು ಬಾರಿ ಕೇಳಿದ್ವಿ ತಾವೇ ಕ್ಯಾಂಡಿಡೇಟ್ ಆಗ್ತೀರಿ ಅಂತ. ತಾವಿಲ್ಲ ಅಲ್ಲ ಅಂತ ಹೇಳ್ಕೊಂಡ್ಬಂದ್ರಿ, ಕೊನೆಯದಾಗಿ ತಾವೇ ಕ್ಯಾಂಡಿಡೇಟ್ ಆಗಿದ್ರಿ. ಏನು ಹೇಳ್ತೀರಿ ಮೇಡಮ್? ಅಲ್ಲ, ಅದು ನಿಮಗೆ ಗೊತ್ತಾಗಿದೆ. ಮತ್ತೆ ನಾನು ಯಾವಾಗಲೂ ಸತ್ಯವನ್ನೇ ಹೇಳೋಳು. ಯಾಕಂದರೆ ನಾನು ಕ್ಯಾಂಡಿಡೇಟ್ ಅಂತ ಯಾವತ್ತೂ ಪ್ರಪೋಸ್ ಮಾಡಿಲ್ಲ. ಮಲ್ಲಿಕಾರ್ಜುನ್ ಅವರು, ಅಪ್ಪಾಜಿಯವರು ಎಂದೂ ಕೂಡ ಹೇಳಿಲ್ಲ. ನಮ್ಮ ಕುಟುಂಬದವರು ಯಾವತ್ತೂ ನಾನೇ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಇದು ನಮ್ಮ ಕಾರ್ಯಕರ್ತರ, ಮುಖಂಡರ, ಆಮೇಲೆ ಇಲ್ಲಿ ಸರ್ವೆ ಮಾಡಿದಾರಲ್ಲ ಅದರ ಒಂದು ರಿಸಲ್ಟ್ ಮೇರೆಗೆ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಈಗ ಎರಡು ಪ್ರತಿಷ್ಠಿತ ಫ್ಯಾಮಿಲಿ ಮೇಡಮ್, ಒಂದು ಕಡೆ ಸಿದ್ದೇಶ್ವರು ಹಿಂದೆ ಕೂಡ ಸಾಕಷ್ಟು ಬಾರಿ ಸ್ಪರ್ಧೆ ಮಾಡಿದ್ರು. 5 ಬಾರಿ ಸ್ಪರ್ಧೆ ಆಗಿತ್ತು, ಅದರಲ್ಲಿ 1 ಸಾರಿ ಗೆದ್ದಿದ್ದೀರ, 4 ಬಾರಿ ಸಾರಿ ಸೋಲಾಗಿದೆ. ಎಲೆಕ್ಷನ್ ತುಂಬಾ ಚಾಲೆಂಜಿಂಗ್ ಆಗಿ ಮೇಡಮ್ ಈ ಸಾರಿ. ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಅಲ್ಲ, ಎವ್ರಿ ಎಲೆಕ್ಷನ್ ಚಾಲೆಂಜಿಂಗ್ ಆಗಿದೆ. ನಾವು ಈಗ 25 ವರ್ಷದಿಂದ ಸುಮಾರು 8ರಿಂದ 9 ಎಲೆಕ್ಷನ್ ಮಾಡಿದ್ದೀವಿ. ಎಲ್ಲ ಎಲೆಕ್ಷನ್ನು ಕೂಡ ಅಷ್ಟೇ ಒಂದು ಪ್ರಾಮಾಣಿಕವಾಗಿ ನಮ್ಮ ಮುಖಂಡರು, ಕಾರ್ಯಕರ್ತರನ್ನ ಜೊತೆಗೂಡ್ಕೊಂಡು ಮಾಡ್ತಾ ಇದ್ದೀವಿ. ಸೊ ಈ ಎಲೆಕ್ಷನ್ ಕೂಡ ಅದೇ ರೀತಿ ಇದೆ. ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಒಂದು ಅನುಷ್ಠಾನಗೊಂಡಿದ್ದಾವೆ. ಅದರ ಆಧಾರದ ಮೇಲೆ ಮಹಿಳೆಯರ, ಆಮೇಲೆ ಯುವ ನಿಧಿ ಯೋಜನೆ ಯುವಕರ, ಆಮೇಲೆ ಎಲ್ಲ ಸ್ಥಳೀಯ ಸಮಸ್ಯೆಗಳು ಕೂಡ ಸ್ಪಂದಿಸ್ಕೊಂಡು ಒಂದು ಒಳ್ಳೆ ಮತಗಟ್ಟೆ ರೆಡಿ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಈ ಕುಟುಂಬ ರಾಜಕಾರಣದ ಒಂದು ಲೇವಲ್ ಅಂಟ್ಕೊಂಡ್ಬಿಟ್ಟುತ್ತೆ. ಅವ್ರ ಮಾವನವರು ಶಾಸಕರಿದ್ದಾರೆ, ಪತಿ ಮಿನಿಸ್ಟರ್ ಇದ್ದಾರೆ. ಈಗ ಮತ್ತೆ ಅವ್ರ ಕುಟುಂಬಕ್ಕೆ ಕೊಡ್ಬೇಕಾಯ್ತಾ ಟಿಕೆಟ್ ಅನ್ನೋದೊಂದಿದೆ. ಈ ಬಗ್ಗೆ ತಮ್ಮ ಇದು ಅಭಿಪ್ರಾಯ ಹೇಳೋದಾದ್ರೆ? ಅಲ್ಲ, ಇದು ಪ್ರಶ್ನೆ ಬರೋದು ಸ್ವಾಭಾವಿಕ. ಯಾಕಂದ್ರೆ ಆದ್ರಿಂದಾನೇ ಅಪ್ಪಾಜಿ ಆಯ್ತು, ಮಲ್ಲಿಕಾರ್ಜುನ್ ಆಯ್ತು, ಎಂದು ನಮ್ಮ ಫ್ಯಾಮಿಲಿಗೆ ಟಿಕೆಟ್ ಕೊಟ್ರಿ ಅಂತ ಕೇಳಿಲ್ಲ. ಈ ಟಿಕೆಟ್ ಬಂದಿರೋದು ಎಲ್ಲ ವರಿಷ್ಠರು ಇದ್ದಾರೆ, AICC ಇದೆ, KPCC ಇದೆ. ಅಲ್ಲಿ ಒಂದು ಡೀಟೇಲ್ ಚರ್ಚೆ ಆಗಿರುತ್ತೆ. ಯಾವ ಕಮ್ಯುನಿಟಿ ಕೊಡಬೇಕು, ಯಾವ ವ್ಯಕ್ತಿ ಕೊಡಬೇಕು, ಫೈನಲಿ ತೀರ್ಮಾನ ಆಗೋದು ಯಾವ ವ್ಯಕ್ತಿ ಕೊಟ್ಟರೆ ಗೆಲ್ತಾರೆ ಅಂತ. ಸೊ ಗೆಲ್ಲೋ ವ್ಯಕ್ತಿಗೋಸ್ಕರ ಇವತ್ತಿನ ದಿನ ಟಿಕೆಟ್ ಬಂದಿದೆ. ಜೊತೆಗೆ ಅವರು ನಾವು ಮಾಡಿದಂತಹ ಒಂದು ಕೆಲಸಗಳನ್ನು ಕೂಡ ನೋಡಿದ್ದಾರೆ. ಅಪ್ಪಾಜಿ ಮಲ್ಲಿಕಾರ್ಜುನ್ ಅವರು ಇಷ್ಟು ವರ್ಷದಿಂದ ಮಾಡ್ತಾ ಇರೋಂಥ ಕೆಲಸ, ಅದ್ರ ಜೊತೆಗೆ SSK ಟ್ರಸ್ಟಿಂದ ನಾವು ಕೂಡ ಆರೋಗ್ಯ ಸೇವೆಯನ್ನು ಮಾಡ್ತಾ ಇರೋದು ನೋಡಿದ್ದಾರೆ. ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅವ್ರು ಟಿಕೆಟ್ ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಇದಿಷ್ಟು ಏನು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತು. ಈ ಚುನಾವಣೆಯಲ್ಲಿ ನಾವು ಗೆಲ್ತೀವಿ ಅಂತ ಅನ್ನೋದು ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.